ಮನೆ ಹಾಗೂ ಆಟೋ ಕಳವು ಮಾಡಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೆಗನಹಳ್ಳಿ ಕ್ರಾಸ್ನ ನಿವಾಸಿ ಆಟೋ ರಿಕ್ಷಾ ಚಾಲಕ ಪುಟ್ಟಸಾಮಯ್ಯ ತಮ್ಮ ಮನೆ ಮುಂದೆ ರಾತ್ರಿ ಬೀಗ ಹಾಕಿ ನಿಲ್ಲಿಸಿದ್ದ ಆಟೋವನ್ನ ಅಪರಿಚಿತ ವ್ಯಕ್ತಿ ಕಳವು ಮಾಡಿಕೊಂಡು ಹೋಗಿದ್ದಾನೆಂದು ರಾಜಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ದೂರನ್ನ ದಾಖಲಿಸಿಕೊಂಡ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುನೀತ್ ಅವರು ಆರೋಪಿಯ ಬಂಧನಕ್ಕೆ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ತಂಡಕ್ಕೆ ಲಗ್ಗೆರೆ ಮುಖ್ಯ ರಸ್ತೆಯಲ್ಲಿರುವ ಆಲದ ಮರದ ವೃತ್ತದ ಬಳಿ ಕಳುವಾಗಿದ್ದ ಆಟೋ ಸಮೇತ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಯು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆಟೋ ರಿಕ್ಷಾವನ್ನ ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಳ್ಳುತ್ತಾನೆ. ಮತ್ತಷ್ಟು ಗಂಭೀರವಾಗಿ ವಿಚಾರಣೆಗೆ ಆರೋಪಿಯನ್ನ ಒಳಪಡಿಸಿದಾಗ ಅಸಲಿ ಸತ್ಯವನ್ನ ಬಾಯ್ಬಿಡ್ತಾನೆ. ಆಟೋ ಕಳುವಿನ ಜೊತೆಗೆ ಮನೆ ಕಳವು ಮಾಡುತ್ತಿದ್ದುದಾಗಿ ರಾಜಗೋಪಾಲನಗರ ಪೊಲೀಸರಿಗೆ ಮಾಹಿತಿ ನೀಡುತ್ತಾನೆ. ಆತ ನೀಡಿದ ಮಾಹಿತಿಯ ಮೇರೆಗೆ ತನಿಖೆ ಕೈಗೊಂಡಾಗ ರಾಜಗೋಪಾಲನಗರ, ಸರ್ಜಾಪುರ, ಮಾದನಾಯಕನಹಳ್ಳಿಯಲ್ಲಿ ಮನೆ ಕಳವು ಮಾಡಿರುವುದು ಬೆಳಕಿಗೆ ಬರುತ್ತದೆ. ಆರೋಪಿಯಾದ ಪರಪ್ಪನ ಅಗ್ರಹಾರದ ನಿವಾಸಿ ನಾಗೇಶ್ ಅಲಿಯಾಸ್ ವಿನಿತ್ ಬಂಧನದಿಂದ ಒಟ್ಟು 33,35,000 ರೂಪಾಯಿ ಮೌಲ್ಯದ 208 ಗ್ರಾಂ ಚಿನ್ನಾಭರಣ, 358 ಗ್ರಾಂ ಬೆಳ್ಳಿಯ ಗಟ್ಟಿ, 2 ಆಟೋ ರಿಕ್ಷಾಗಳು, 2 ಡಿಜಿಟಲ್ ಕ್ಯಾಮೆರಾಗಳು ಹಾಗೂ 6 ಲೈಸೆನ್ಸ್ಗಳನ್ನು ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುತ್ತಾರೆ. ರಾಜಗೋಪಾಲನಗರ ಇಲ್ಲಿ ಥೆಫ್ಟ್ ಕೇಸ್ ಇದೆ. ಇದರಲ್ಲಿ 7 ಕೇಸ್ ಸದ್ಯಕ್ಕೆ ನಾವು ನಮ್ಮ ಪೊಲೀಸ್ ಅವರು ಪತ್ತೆ ಮಾಡಿದ್ದಾರೆ. ಅವರು ಈ 7 ಕೇಸಲ್ಲಿ ವ್ಯಾಲ್ಯೂ ಅರೌಂಡ್ 33ಕ್ಕಿಂತ ಜಾಸ್ತಿ ಲಕ್ಷಕ್ಕಿಂತ ಜಾಸ್ತಿ ಇದು ಗೋಲ್ಡ್ ಮತ್ತು ಸಿಲ್ವರ್, ಆಮೇಲೆ ಈ ಥರ ಇದು ಆಟೋ ರಿಕ್ಷಾ ಪ್ಲಸ್ ಕ್ಯಾಮ್ರಾಸ್ ಮತ್ತು ಇಕ್ವಿಪ್ಮೆಂಟ್ ಸಿಕ್ಕಿದೆ. ಈ ಪರ್ಟಿಕ್ಯುಲರ್ ಇವ್ರ ಬಗ್ಗೆ 14 ಕೇಸ್ ಬೇರೆ ಬೇರೆ ಠಾಣೆ ವ್ಯಾಪ್ತಿಯಲ್ಲಿ ಬಾಗಲಗುಂಟೆ, ಮಾದನಾಯಕಹಳ್ಳಿ, ಕಗ್ಲಿಪುರ, ಸೋಲ್ದೇವ್ನಲ್ಲಿ ಅಲ್ಲಿ ರಿಜಿಸ್ಟರ್ಡ್ ಇದೆ. ಸೊ ಇನ್ನೂ ಕೆಲವು ಐಟಮ್ಸ್ ರಿಕವರಿ ಆಗ್ಬೋದು ಅಂತ ನಮ್ಮ ಪೊಲೀಸ್ ಅವರು ಮಾಹಿತಿ ಪ್ರಕಾರ. ಇದು ಒಳ್ಳೆ ಕೆಲಸ ಮಾಡಿ, ಯಾಕೆಂದರೆ ಇದರಲ್ಲಿ 7 ಕೇಸಸಲ್ಲಿ ಅವರು ಲಾಕ್ಡ್ ಹೌಸಸ್ಗೆ ಇದು ಟಾರ್ಗೆಟ್ ಮಾಡ್ತಿದ್ರು. ನಾಗೇಶ್ ಅಲಿಯಾಸ್ ವಿನೀತ್ ವಿನೀತ್ ಇವ್ರಿಗೆ ಅವರು ಅರೆಸ್ಟ್ ಮಾಡಿ ಇದು ಮಾಡಿದ್ದಾರೆ. ಸೊ ಟೋಟಲ್ ಅರೌಂಡ್ 33.35 ಲ್ಯಾಕ್ಸ್ದು ಸಾಮಾನ್ಯ ಬೇರೆ ಬೇರೆ ಗೋಲ್ಡ್, ಸಿಲ್ವರ್ ಮತ್ತು ಇನ್ನಿತರ ಐಟಮ್ ಸಿಕ್ಕಿದೆ. ಇನ್ನೂ ಸಿಗ್ಬೋದಂತ ನಮ್ಮ ಪೊಲೀಸವ್ರ ಮಾಹಿತಿ ಪ್ರಕಾರ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅದಾವತ್ ಅವರ ನಿರ್ದೇಶನದಂತೆ ಪೀಣ್ಯ ಉಪವಿಭಾಗದ ಎಸಿಪಿ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುನೀತ್ ಅವರ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಂತೋಷ್, ಸಿಬ್ಬಂದಿಗಳಾದ ಶ್ರೀಧರ್, ನಿರ್ವಾಣಿ, ಹನುಮೇಶ್, ದಿಲೀಪ್, ಗಣೇಶ್, ಈಶ್ವರ ಬಾರ್ಕಿ, ಅಭಿಷೇಕ್, ಮಂಜುನಾಥ, ರಮೇಶ್, ಶಂಕರ್ ನಾಗ್, ಉಮೇಶ್, ಯಂಕಪ್ಪ, ರುದ್ರಮುನಿ, ಕಾರ್ತಿಕ್, ಅಯ್ಯಣ್ಣ ಗೌಡ, ನಾಗರಾಜು, ಚಂದ್ರಶೇಖರ್, ಮಹಾವೀರ್ ಅವರುಗಳು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.